ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಪ್ರೇಮ್ ಸರ್ ಅವರ KD ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ಪ್ರೇಮ್ ಸರ್ ಅವರ ಡೈರೆಕ್ಷನಲ್ಲಿ ಬರ್ತಿರೋ KD ದಿ ಡೆವಿಲ್ ಸಿನಿಮಾ, ನಮ್ಮ ಧ್ರುವ ಸರ್ಜಾ ಸರ್ ಅವರು ಆ್ಯಕ್ಟ್ ಮಾಡ್ತಿರೋ ಸಿನಿಮಾ ಇದು. ಇದರಲ್ಲಿ ಆಲ್ಮೋಸ್ಟು ಈ ಸಿನಿಮಾ ಸಾಂಗ್ಸ್ಗಳ ಮೂಲಕನೇ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೀಸೆಂಟ್ಲಿ ಬಂದಂತಹ ಶಿವ ಶಿವ ಸಾಂಗ್ ಆಗಿರ್ಬೋದು, ಸೆಟ್ ಆಗಲ್ಲ ಕಣೆ ನನಗೂ ನಿನಗೂ ಆಗಿರ್ಬೋದು, ಆಮೇಲೆ ಅಣ್ತಮ್ಮ ಜೋಡೆತ್ತು ಕಣೋ ಸಾಂಗ್ಸ್ಗಳು, ಈ ಮೂರು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇವಾಗಲೂ ಕೂಡ ನಡೀತಾ ಇದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟು ಎಲ್ಲರ ಬಾಯಲ್ಲೂ ಗುನುಗ್ತಾ ಇರೋ ಸಾಂಗ್ಸ್ಗಳು ಇವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಆ ಲಿಸ್ಟ್ಗೆ ಮತ್ತೊಂದು ಸಾಂಗು ಸೇರ್ಕೊಳಕ್ಕೆ ರೆಡಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಾಂಗ್ ಹೆಸರು ಸರಸು ನಿನ್ನ ಸೆರಗ ಸರ್ಸ್ ಅಂತ ಹೇಳ್ಬಿಟ್ಟು. ಈ ಸಾಂಗ್ನ ಟೈಟಲ್ ಕೇಳ್ತಾ ಇದ್ರೆ ಇದು ಒಂಥರ ಐಟಮ್ ಸಾಂಗ್ ಅನಿಸುತ್ತೆ. ನೂರ್ ಫಾತಿಮಾರ್ ಅವರು ಈ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರೇಮ್ ಸರ್ ಅವರು ಟ್ವೀಟ್ ಮಾಡಿದಾರಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದರು. ಹಾಗಾಗಿ ಅವರ ಸಾಂಗ್ ಇರ್ಬೋದು ಇದು ಅಂತ ನನಗನ್ಸುತ್ತೆ. ಕನ್ನಡದಲ್ಲಿ ಐಶ್ವರ್ಯರವರು ಈ ಸಾಂಗ್ನ ಹಾಡಿದ್ದಾರೆ. ಆಮೇಲೆ ಹಿಂದಿ, ಆಮೇಲೆ ತೆಲುಗುನಲ್ಲಿ ಮುಂಗ್ಲಿರವರು ಹಾಡಿದ್ದಾರೆ. ಆಮೇಲೆ ಮಲಯಾಳಂನಲ್ಲಿ ನಮ್ಮ ಸಿತಾರವರು ಹಾಡಿದ್ದಾರೆ. ಆಮೇಲೆ ತಮಿಳು ಕಡೆಯಲ್ಲಿ ಬಂದರೆ ರಾಜಲಕ್ಷ್ಮಿರವರು ಹಾಡಿದ್ದಾರೆ. ಇಲ್ಲಿ ಪೋಸ್ಟರ್ ಕೂಡ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತ ಹೇಳ್ಬೋದು. ಈ ಸಿನಿಮಾ ಬರೋ ಏಪ್ರಿಲ್, ಅಂದರೆ ಮುಂದಿನ ತಿಂಗಳು ಏಪ್ರಿಲ್ 30ನೇ ತಾರೀಕು ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ. ಯಾವುದೇ ಅಡಚಣೆ ಇಲ್ಲದೆ KN ಪ್ರೊಡಕ್ಷನ್ರವರು ಈ ಸಿನಿಮಾನ ಅದ್ಧೂರಿಯಾಗಿ ರಿಲೀಸ್ ಮಾಡಲಿ ಅಂತ ಕೇಳ್ಕೊತೀನಿ. ನಿಮಗೆಲ್ಲ ಗೊತ್ತಿದೆ ಕಾರಣ ಏನಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ಹೇಳಿದ್ದಷ್ಟೇ, ಮತ್ತೇನು ನೆಗೆಟಿವ್ ಅಲ್ಲ ಹೇಳ್ತಾ ಇರೋದು. ಕಾದು ನೋಡಬೇಕಾಗಿದೆ. ಈ ಸಾಂಗು ನಮ್ಮ ಧ್ರುವ ಸರ್ಜಾ ಸರ್ ಅವರು ಈ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಐಟಮ್ ಸಾಂಗಲ್ಲಿ ಹೀರೋಗಳೆಲ್ಲ ಕಾಣಿಸ್ಕೊಂಡು ಕಾಮನ್ನು, ಆದರೆ ಇದರಲ್ಲಿ ಕಾಣಿಸ್ಕೊಂಡಿದ್ದಾರಲ್ಲ ಒಂದು ಕ್ಯೂರಿಯಾಸಿಟಿ ಇದೆ. ಏನಕ್ಕಪ್ಪ ಅಂದರೆ ಇದರಲ್ಲಿ ನಮ್ಮ ರವಿಚಂದ್ರನ್ ಸರ್ ಆಗಿರ್ಬೋದು, ಆಮೇಲೆ ರಮೇಶ್ ಅರವಿಂದ್ ಸರ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಸಂಜಯ್ ದತ್ ಅವರಾಗಿರ್ಬೋದು, ಎಲ್ಲ ನಟರು ಇರೋದ್ರಿಂದ ಯಾರು ಈ ಸಾಂಗಲ್ಲಿ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀನಿ. ಕಾದು ನೋಡಬೇಕಾಗಿದೆ. ಲಿರಿಕಲ್ ವಿಡಿಯೋ ಇದೆ 14ನೇ ತಾರೀಕು ಸಂಜೆ 5 ಗಂಟೆ 5 ನಿಮಿಷಕ್ಕೆ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ. ಸಾಂಗ್ನ ಅಪ್ಡೇಟ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೀವು ಧ್ರುವ ಸರ್ಜಾ ಸರ್ ಅವರ KD ಸಿನಿಮಾಗೆ ಎಷ್ಟು ಎಕ್ಸೈಟಾಗಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.